ಸ್ನೇಹಿತರೆ, ಚಂದ್ರಶೇಖರ್ HK ಮೈಸೂರು ಚಾನಲ್ ವತಿಯಿಂದ ಈ ಒಂದು ಮೈಸೂರಿನ ಕುಪ್ಪಣ್ಣ ಪಾರ್ಕ್ನಲ್ಲಿ ನಡೀತಾ ಇರೋಂಥ ಮಾವು ಮೇಳವನ್ನು ನಾನು ಈಗ ಕವರೇಜ್ ಮಾಡ್ತಾಯಿದ್ದೀನಿ. ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮಾವಿನ ಹಣ್ಣುಗಳು ಇಲ್ಲಿ ಇವೆ ಸ್ನೇಹಿತರೆ. ಎಲ್ಲ ಥರದ ಮಾವಿನ ಹಣ್ಣುಗಳು ಈ ಸೀಸನಲ್ಲಿ ಬಂದಿದೆ. ಸ್ನೇಹಿತರೆ, ಎಲ್ಲ ಮಾವಿನ ಹಣ್ಣು ನೋಡಿದ್ರೆ ನಿಜವಾಗ್ಲೂ ಬಾಯಲ್ಲಿ ನೀರು ಬರುತ್ತೆ. ಅಷ್ಟು ರೀತಿ ವೆರೈಟಿಗಳಿದೆ. ಆ ರೀತಿ ಹಣ್ಣು ಒಳ್ಳೆ ಹಣ್ಣಿದೆ. ಮಾತ್ರ ಎಲ್ಲ ಅಂಗಡಿಗಳಲ್ಲೂ ಒಳ್ಳೆ ಹಣ್ಣು ಬಂದಿದೆ ಈ ಬಾರಿ. ಇದು ಮೈಸೂರಿನಲ್ಲಿ ನಡೀತಾ ಇರೋಂಥ ಒಂದು ಕುಪ್ಪಣ್ಣ ಪಾರ್ಕ್ನಲ್ಲಿ ನಡೀತಾ ಇರೋಂಥ ಮಾವು ಮೇಳ. ನೋಡಿ, ಇಲ್ಲೊಬ್ಬರು ಸ್ನೇಹಿತರೆ ರೈತರು ಅವರೇ ಬೆಳೆದ ಮಾವನ್ನ ಇಲ್ಲೇ ತಂದು ಮಾರ್ತಾ ಇದ್ದಾರೆ. ಇವ್ರದ್ದು ಹೆಚ್ಚು ಕಮ್ಮಿ ಒಂದು 10 ಎಕರೆ ಜಮೀನು ಮಾವಿನ ತೋಟ ಇದೆಯಂತೆ. ನೋಡಿ, ಇಲ್ಲೊಬ್ರು ರೈತರು ಅವ್ರು ಬೆಳೆದ ಒಂದು ಮಾಲನ್ನು, ಮಾವಿನ ಹಣ್ಣನ್ನು ಅವರೇ ತಂದು ಮಾರ್ತಾ ಇದ್ದಾರೆ. ಈಗ ಅವರ ಅನುಭವವನ್ನು ಕೇಳೋಣ, ಅವರ ಅಭಿಪ್ರಾಯವನ್ನು ಕೇಳೋಣ. ನಮಸ್ಕಾರ ಸರ್. ಇದು ನಿಮ್ಮದೇ ಮಾಲು, ನಿಮ್ಮದೇ ಮಳಿಗೆ? ಹೌದಾ, ನೀವೇ ಬೆಳೆದಿರೋದು? ಹೌದೌದು. ನಿಮ್ಮ ಅಭಿಪ್ರಾಯ ಹೇಳಿ, ಏನು ಇದರಿಂದ ಏನಾದ್ರು ನಿಮ್ಗೆ ಅನುಕೂಲ ಆಗ್ತಾ ಇದೆಯಾ? ಸರ್, ಮಾವಿನ ಮೇಲೆ ಮಾಡೋದು ಅನುಕೂಲ ಆಗುತ್ತೆ ರೈತರುಗಳಿಗೆಲ್ಲ. ಆದ್ರೆ ಈ ಸಲ ರೇಟು ಸ್ವಲ್ಪ ಭಾರಿ ಡೌನ್ ಆಗಿರ್ತದೆ. ನಮ್ಗೆ ಭಾರಿ ತೊಂದರೆ ಸರ್ಕಾರದಿಂದ ಸ್ವಲ್ಪ ಏನಾರ ರೇಟ್ ಏನೋ ಇದು ಮಾಡಿದ್ರೆ ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ. ಇನ್ನೂ ಭಾರಿ ಅದು ಇನ್ನೂ 30 ಟನ್ನಷ್ಟು. ಇನ್ನೂ ನಿಮ್ಮ ಹತ್ರ ಸುಮಾರು ಇನ್ನೂ ಟನ್ ಇದೆ, 30 ಟನ್ಗಳಷ್ಟು ಉಳಿದಿದೆ. ಹೌದೌದು. ಅದ್ರ ಮಳೆಗಾಳಿ ಸ್ವಲ್ಪ ಬಂದ್ಬಿಟ್ಟು ಊರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಸಮಸ್ಯೆ ಜಾಸ್ತಿ. ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು.